ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿಕ್ಷಣ ಸಚಿವರೇ ಎಲ್ಲಿದ್ದೀರಾ ಅನ್ನುವಂಥ ಪ್ರಶ್ನೆ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ಶಾಲೆಯ ದುಸ್ಥಿತಿಯನ್ನು ನೋಡ್ತಾ ಇದ್ರೆ ಎಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಎಲ್ಲ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತೇಳಿ ಆ ಶಾಲೆಯ ದುಸ್ಥಿತಿ ನಿಜವಾಗ್ಲೂ ಕೂಡ ನೋಡುತ್ತೀರ. ಈ ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ಒಮ್ಮೆ ಶಿಕ್ಷಣ ಸಚಿವರು ನೋಡಲೇಬೇಕು. ಶಾಲೆಯ ದುಸ್ಥಿತಿಯ ಬಗ್ಗೆ ಗಮನ ಹರಿಸೋರೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಮಕ್ಕಳು ಪರದಾಟ ಮಾಡುವಂಥ ಪರಿಸ್ಥಿತಿ. ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ. ಜಂಗಮಕೋಟೆ ಗ್ರಾಮದ ಸರ್ಕಾರಿಯ ಉರ್ದು ಶಾಲೆಯ ದುಸ್ಥಿತಿ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದಲ್ಲಿ ಆಗ್ತಾ ಇರುವಂಥ ವ್ಯವಸ್ಥೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರ್ತಾರೆ, ಆದರೂ ಕೂಡ ಪ್ರಯೋಜನ ಇಲ್ಲ. ಬೀಳುವ ಹಂತದಲ್ಲಿದೆ ಈ ಒಂದು ಕೊಠಡಿ. ಆ ಕೊಠಡಿಗಳಲ್ಲೇ ತರಗತಿಗೆ ಹೋಗುವಂಥ ಪರಿಸ್ಥಿತಿ, ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆ ಮಕ್ಕಳು ಭಯದಿಂದಲೇ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇರುವಂಥದ್ದು ಪೋಷಕರು. ಮನೆಯಿಂದ ಮಕ್ಕಳು ಹೊರಗಡೆ ಹೋದರೆ ವಾಪಸ್ ಮನೆಗೆ ಬರ್ತಾರೆ ಅನ್ನೋದೇ ಗ್ಯಾರಂಟಿ ಇಲ್ಲ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಇದೆ. ಸರ್ಕಾರಿ ಶಾಲೆಯಲ್ಲಿ ಎಂಥ ದುಸ್ಥಿತಿ ಇದೆ ನೋಡಿ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಶಿಕ್ಷಣ ಸಚಿವರು ಉಸಿರಾಡ್ತಾ ಇದ್ರೆ ಈ ಸ್ಟೋರಿಯನ್ನು ನೋಡಲೇಬೇಕಾಗತ್ತೆ, ಏನೆಲ್ಲ ಪರಿಸ್ಥಿತಿ ಇದೆ ಅಂತೇಳಿ. ಎಷ್ಟು ವರ್ಷದ್ದು ಏನು, ಅದಕ್ಕೆ ಪೇಂಟಿಂಗ್ ಸರಿಯಾಗಿಲ್ಲ, ಮಳೆ ಬಂದರೆ ಸೋರುತ್ತೆ, ಯಾವಾಗ ಬೇಕಾದರೂ ಬೀಳ್ಬೋದು, ಆ ಪರಿಸ್ಥಿತಿ ಇದೆ. ಅದೇ ಭಯದಲ್ಲೇ ತಲೆ ಮೇಲೆ ಬಿದ್ದರೆ ಸ್ಪಾಟಲ್ಲೇ ಹೋಗ್ತಾರಲ್ಲಿ, ಆ ರೀತಿಯ ಪರಿಸ್ಥಿತಿ ಇದೆ. ಆದರೂ ಕೂಡ ಅಲ್ಲಿರುವಂಥ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಇವತ್ತು ನಾಳೆ ಬೀಳುವಂಥ ಹಂತ ಅದು. ಅದೇ ಕೊಠಡಿಗಳಲ್ಲೇ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲಾಗ್ತಾ ಇದೆ. ಆ ಮಕ್ಕಳು ಭಯದಿಂದಲೇ ಶಾಲೆಗೆ ಬರ್ತಾ ಇರುವಂಥದ್ದು. ಜಂಗಮಕೋಟೆ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದಲ್ಲಿ ಹಿಂಗೆ ಪರಿಸ್ಥಿತಿ ಇದೆ. ಇವ್ರು ನೋಡಿದ್ರೆ ಜಾಲಿ ಮಾಡಿಕೊಂಡು ವಿದೇಶಗಳಲ್ಲಿ ಹೊರಡ್ತಿದ್ದಾರೆ. ಎಲ್ಲ ಶಾಸಕರು, ಎಲ್ಲ ರಾಜಕೀಯ ನಾಯಕರು ಜಾಲಿ ಮೂಡಲ್ಲಿ ಇದ್ದಾರೆ. ಯಾರ ಮಾತನ್ನು ಕೇಳಂಗಿಲ್ಲ, ಹೇಳಂಗಿಲ್ಲ. ವಿದೇಶಕ್ಕೆ ಪ್ರವಾಸಕ್ಕೆ ಹೋಗ್ತಿದ್ದಾರೆ, ಹೋಗೋದು ತಪ್ಪೇನಲ್ಲ. ಬಟ್ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ ಅದೆಲ್ಲ ಗೊತ್ತಿರಬೇಕಲ್ವ. ವಿದೇಶಕ್ಕೆ ಹೋಗಿ ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಆ ಗ್ರಾಮ ಎಷ್ಟರ ಮಟ್ಟಿಗೆ ನೀವು ಅಭಿವೃದ್ಧಿ ಮಾಡಿದ್ದೀರಿ, ಆ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಏನು ಸಮಸ್ಯೆ ಇಲ್ವಾ? ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಮಕ್ಕಳು ಓದುವಂಥ ಶಾಲೆ ಇದು. ಯಾವುದೋ ಗುಡಿಸಲು ಅನ್ನೋ ಥರ ಕಾಣ್ತಾ ಇದೆ. ಶಾಲೆನೇ ಅಂತ ಹೇಳಲ್ಲ ಇದನ್ನು. ಎಷ್ಟು ವರ್ಷದ ಪೇಂಟಿಂಗೋ ಏನದು, ಪೇಂಟಿಂಗ್ ಇಲ್ಲ. ಮುರಿದಿರುವಂಥ ಹಂತದಲ್ಲಿ ಇದ್ದಾವೆ ಎಲ್ಲ ಡೋರ್ಗಳು. ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯದು ಜಂಗಮಕೋಟೆ ಗ್ರಾಮದಲ್ಲಿ. ಪೋಷಕರು ಆತಂಕದಲ್ಲಿದ್ದಾರೆ. ನೋಡಿ ಯಾವ ರೀತಿ ಆ ಪರಿಸ್ಥಿತಿ ಇದೆ ಅಂಥೇಳಿ. ಬೀಳುವ ಹಂತ ಬಿದ್ದಿದೆ, ಆಲ್ರೆಡಿ ಅರ್ಧಂಬರ್ಧ ಇದೆ. ಇನ್ನೇನು ಅರ್ಧ ಬೀಳೋದ್ರಲ್ಲಿ ಏನು, ಅದು ಒಟ್ಟಿನಲ್ಲಿ ಬೀಳಬೇಕು, ಮಕ್ಕಳು ಸಾಯಬೇಕು, ಆಮೇಲೆ ಎಚ್ಚೆತ್ಕೊಳ್ಬೇಕು. ಅದೇ ಕೆಲಸ ಅಂತ ಅನಿಸುತ್ತೆ ಅವರು. ಶಿಕ್ಷಣ ಸಚಿವರು ಉಸಿರಾಡ್ತಾ ಇದ್ದಾರೆ. ಈ ಸ್ಟೋರಿಯನ್ನು ನೋಡಿ ಆಮೇಲೆ ಏನು ತಗೋಬೇಕು, ಆ್ಯಕ್ಷನ್ ತಗೊಳ್ಳಿ. ಹಂಗಾದ್ರೆ ಆಗಲ್ಲ. ಮಾತಿಗೆ ಸರ್ಕಾರಿ ಶಾಲೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತೀವಿ, ಕೇವಲ ಬಾಯಿ ಮಾತಿಗೆ ಮಾತ್ರ ಸೀಮಿತ ಆಗಬಾರ್ದು. ನಿಮ್ಮ ಮಾತಿನ ತಕ್ಕಂತೆ ಕೆಲಸ ಕಾರ್ಯಗಳು ಆಗಬೇಕು, ಅದು ಆಗ್ತಾ ಇಲ್ಲ. ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದನ್ನು ಮರುಪರಿಶೀಲನೆ ಮಾಡುವಂಥ ಕೆಲಸ ಆಗಬೇಕು. ಅಲ್ಲಿ ಶಾಲೆಗಳ ಪೇಂಟಿಂಗ್ ಆಗಬೇಕು, ಬಣ್ಣ ಹಾಕಬೇಕು. ಇರುವಂಥ ಕೆಲವೊಂದಿಷ್ಟು ಕಟ್ಟಡಗಳು ಏನು ಕೊಠಡಿಗಳು ಇದ್ದಾವಲ್ಲ, ಅದು ಕೆಲವು ಭಾಗಗಳು ಬಿದ್ದಿದ್ದಾವೆ, ಅದು ಸರಿಯಾಗಬೇಕು. ಈಗ ಅದು ಬೀಳುವ ಹಂತದಲ್ಲಿ ಇದೆಲ್ಲ ಡೇಂಜರ್ ಅದು. ಸೊ ಆ ಮಕ್ಕಳಿಗೆ ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡಿ, ಇದಕ್ಕೆ ಬೀಗ ಹಾಕಿ. ಫಸ್ಟು ಈ ಶಾಲೆಗೆ ಬೀಗ ಹಾಕಬೇಕು. ಕೊಡಬೇಕಾಗಿರುವಂಥ ಮೂಲಭೂತ ಸೌಕರ್ಯವನ್ನು ನಿಮಗೆ ಕೊಡೋಕ್ಕಾಗ್ತಾ ಇಲ್ಲ. ಶೌಚಾಲಯ ಸರಿಯಾದ ರೀತಿಯಲ್ಲಿ, ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಇದೆಲ್ಲ ಆದಮೇಲೂ ಕೂಡ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಇಲ್ಲ ಅಂಥೇಳಿ, ಯಾಕೆ ಈ ರೀತಿಯ ನಿರ್ಲಕ್ಷ್ಯ?
ಎಸ್ ಹೇಮಂತ್, ಯಾಕಂತಂದ್ರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಅಂತ ಗ್ರಾಮದಲ್ಲಿ ಸರ್ಕಾರಿ ಕ್ರಿಯಾ ಉರ್ದು ಶಾಲೆ ಇದೆ. ಸಾಕಷ್ಟು ಏನು ಅಲ್ಲಿ ಬೀಳೋ ಸ್ಥಿತಿಯಲ್ಲಿ ಅಂತ ಇರೋಂಥದ್ದು, ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಸರಿಯಾದ ಕೊಠಡಿಗಳಿಲ್ಲ. ಈ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಆತಂಕ ತುಂಬಾ ಪೇರೆಂಟ್ಸ್ ಅಲ್ಲಿ ಇರೋದು, ತಂದೆ ತಾಯಿಗಳಲ್ಲಿ ಆತಂಕ ಇರೋಂಥದ್ದು. ಯಾಕಂದ್ರೆ ಬೀಳೋ ಸ್ಥಿತಿಯಲ್ಲಿದೆ. ಯಾವುದೋ ಒಂದು ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋಂಥ ಶಾಲೆ ಉರ್ದು ಶಾಲೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಅಲ್ಲಿ ಕಂಡಂತ ದೃಶ್ಯಗಳು, ನಾವು ತೋರಿಸ್ತಿರೋಂಥ ದೃಶ್ಯಗಳು ನಿಜಕ್ಕೂ ನಮಗೆ ಒಂಥರ ಬೇಸರ ಆಗುತ್ತೆ. ಯಾಕಂತಂದ್ರೆ ಈ ಮಟ್ಟದಲ್ಲಿ ಇದೆಯಾ ಸರ್ಕಾರಿ ಶಾಲೆಗಳು ಈ ತರ ಇದೆಯಾ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಇವತ್ತು ಸಹ ಸರ್ಕಾರ ನಡೆಸ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಸಹ ಇವತ್ತು ಕೆಲಸ ನಮ್ಮ ರಾಜ್ಯದಲ್ಲಿ ಇರುವಂತದ್ದು. ಇವತ್ತು ಸಾಕಷ್ಟು ಅನುದಾನಗಳನ್ನ ಇದಕ್ಕೆ ಅಂತಾನೆ ಮೀಸಲಿಡ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನಗಳನ್ನ ಮೀಸಲಿಡ್ತಾರೆ. ಆದ್ರೆ ಈ ಶಾಲೆಗಳ ಬಗ್ಗೆ ಕಿಂಚಿತ್ತು ಸಹ ಏನಾದ್ರೂ ಮಾಡ್ಬೇಕನ್ನೋ ಒಂದು ಪರಿಕಲ್ಪನೆ ಇಲ್ಲದ ಒಂದು ಇದಾಗಿರೋದಂದ್ರೆ ತಪ್ಪಾಗ್ಲದು. ಯಾಕಂತಂದ್ರೆ ಅಲ್ಲಿರುವಂತ ಸ್ಥಿತಿ, ವಾಸ್ತವಾಂಶ, ಕುಡಿಯೋ ನೀರಿನಿಲ್ಲ. ಆ ಗ್ರಾಮ ಪಂಚಾಯತಿಯಿಂದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೇಕಾಗಿರುತ್ತೆ. ಆದ್ರೆ ಆ ನೀರಿನ ವ್ಯವಸ್ಥೆ ಸಹ ಇಲ್ಲ. ತೊಟ್ಟಿಯು ಸಹ ನೋಡಿದ್ರೆ ಎಷ್ಟು ದಿನಗಳಾಗಿ ಕಾಲ ಆಗಿದೆಯೋ ಅದು ಕ್ಲೀನ್ ಮಾಡಿ ಅನ್ನೋ ಒಂದು ಸಂಶಯ ಸಹ ಮೂಡೋದೆಲ್ಲ ಎದುರುಗಡೆ ಕಾಣುತ್ತೆ. ಆದ್ರೆ ಇವತ್ತು ಸಹ ಅದನ್ನ ಯಾವ ರೀತಿ ಇದನ್ನ DDP ಆಗಿರ್ಬೋದು, ಶಿಕ್ಷಣಾಧಿಕಾರಿ BO ಆಗಿರ್ಬೋದು, ಇದಕ್ಕೆಲ್ಲ ಅವ್ರ ಮೇಲೆ ಅವ್ರ ಗಮನಕ್ಕೆ ತಂದ್ರು ಸಹ ಇವರ ಒಂದು ಗೋಳು ಕೇಳೋರಿಲ್ಲಂತದಾಗಿದೆ ಹೇಮಂತ್. ಇಲ್ಲಿ ಅಧಿಕಾರಿಗಳು ಬಂದಿದ್ದಾರಾ? ಮೇಲಾಧಿಕಾರಿಗಳು ಇಲ್ಲ ಮತ್ತೆ, ಯಾಕಂತಂದ್ರೆ ಇದೆಲ್ಲ ನಾವು ನೋಡ್ತಿದೀವಿ. ಯಾವ ಅಧಿಕಾರಿಗಳು ಬಂದಿಲ್ಲ, ಸುಮ್ನೆ ಕಾಟಾಚಾರಕ್ಕೆ ಯಾವತ್ತೋ ಬಂದಿರೋದಂತ. ಈ ಘಟನೆ ಆದ್ಮೇಲೆ ಕೂಡ ಮಾಧ್ಯಮದವ್ರು ಹೋಗಿ ಆದ್ಮೇಲೆ ದೃಶ್ಯಾವಳಿ ಮಾಡಿದ್ರು ಸಹ ಯಾವ ಅಧಿಕಾರಿ ಸಹ ಅಲ್ಲಿಗೆ ಬಂದಿಲ್ಲ ಹೇಮಂತ್. ಪೋಷಕರು ಏನ್ ಹೇಳ್ತಿದ್ರು? ಆ ಶಾಲೆ ಎಷ್ಟು ಹುಡುಗರಿದ್ದಾರೆ ಈಗ? ಈಗ ಆ ಶಾಲೆಯಲ್ಲಿ 30 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಪೋಷಕರು ಸಹ ಅದನ್ನ ಹಳಲು ತೊಡ್ಕೊಂಡಿದ್ದಾರೆ. ಈ ಶಾಲೆಗೆ ನಾವು ಕಳಿಸ್ಬೇಕಾದ್ರೆ ನಮಗೂ ಸಹ ಭಯ ಆಗುತ್ತೆ. ಯಾಕಂತಂದ್ರೆ ಮೇಲ್ಚಾವಣಿ ಬೀಳೋ ಹಂತದಲ್ಲಿದೆ. ಆ ಗೋಡೆಗಳಿಗೆ ಸುಣ್ಣ ಬಣ್ಣ ಹೊಡೆದಿರೋದಂತ ನೋಡಿದ್ರೆ ಸುಮಾರು ವರ್ಷಗಳ ನಡೆದಿದೆ, ಹಾಕಿದೆಯೇನೋ ಅನ್ನೋ ಒಂದು ಭಾಸವಾಗುತ್ತೆ. ಆ ಗೋಡೆಗಳ ಚಿತ್ರಣಗಳಾಗಿರ್ಬೋದು, ಪೇಂಟಿಂಗ್ ಇಲ್ಲ, ಮೇಲ್ಗಡೆ ಚಾವಣಿ ಬೀಳೋ ಅಂತ ಹಂತದಲ್ಲಿರ್ಬೋದು. ಯಾವುದೇ ಆಗಿ ಮೂಲಭೂತ ಸೌಕರ್ಯ ನಮ್ಮ ಶಿಕ್ಷಣ ಒಂದು ವಿದ್ಯಾಭ್ಯಾಸಕ್ಕೆ ನಾವು ಇವತ್ತು ಕೊಡ್ಬೇಕಾದ್ರೆ ಎಲ್ಲಾನು ಕೊಡಬೇಕು. ಇವತ್ತು ಸರ್ಕಾರದಲ್ಲೇ ಆಗ್ಲೇ ಹೇಳದಂಗೆ ಸಾಕಷ್ಟು ಅನುದಾನಗಳು ಇದಕ್ಕಂತಾನೆ ಬೇಡಿಕೆ ಇಟ್ಟಿರ್ತಾರೆ. ಆದ್ರೆ ಇಲ್ಲಿ ಯಾವುದೂ ಇಲ್ಲ, ಬಳಕೆ ಆಗ್ತಿಲ್ಲ ಇಲ್ಲಿ. ಆಯ್ತಾ, ಉಳ್ಳವರ ಪಾಲಾಗ್ತಿದೆಯೇನೋ, ಬೇರೆ ದೊಡ್ಡವರೇ ತಿಂತಿದಾರೇನೋ, ಈ ಶಿಕ್ಷಣ ಕ್ಷೇತ್ರಕ್ಕೆ ಗೌರ್ಮೆಂಟ್ ಶಾಲೆಗಳಿಗೆ ಏನು ಆದ್ಯತೆ ಕೊಡ್ತಿಲ್ವೇನೋ ಅನ್ನೋ ಒಂದು ಚಿತ್ರಣ ಮೂಡುತ್ತೆ ಇಲ್ಲಿ ಹೇಮಂತ್. ಇಲ್ಲಿ ಸತೀಶ್, ಈಗ ಅಲ್ಲಿ ಆ ರೀತಿ ಘಟನೆ ಆಯ್ತಲ್ಲ, ಇದೆಲ್ಲ ಘಟನೆ ಆಗಿದ್ರು ಕೂಡ ಶಿಕ್ಷಣ ಸಚಿವರು ಏನ್ ಮಾಡ್ತಿದಾರೆ ಅಂತ ಹೇಳಿ, ಅದೇ ಕ್ಷೇತ್ರ ತಾನೇ ಅವ್ರದ್ದು, ಅದೇ ಜಿಲ್ಲೆಯಲ್ಲಿ ಬರುತ್ತೆ. ಎಸ್ ಹೇಮಂತ್, ನೀವ್ ಹೇಳ್ದಂಗೆ ಅದೇ ಜಿಲ್ಲೆಗೆ ಬರುವಂತವ್ರು DDP ಅವರು ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ DDP ಅಂತ ಇರ್ತಾರೆ. ಈ ತಾಲೂಕು ಮಟ್ಟದಲ್ಲಿ BO ಅಂತಾನೆ ಅದಕ್ಕಂತಾನೆ ಒಂದು ಇಲಾಖೆಗಳನ್ನು ಕಾರ್ಯನಿರ್ವಹಿಸುತ್ತದೆ. ಆದ್ರೆ ಆ ಇಲಾಖೆ ಹಂತದಲ್ಲೂ ಸಹ ಅಧಿಕಾರಿಗಳು ಕೇಳಿದ್ರೆ ಖಂಡಿತ ನಾವು ಬಗೆಹರಿಸ್ತೀವಿ, ಹೋಗ್ತೀವಿ, ಅದನ್ನ ಮಾಡ್ತೀವಿ ಅನ್ನೋ ಉಡಾಪೆ ಉತ್ತರಗಳನ್ನು ಹೇಳ್ತಿದ್ದಾರೆ ವಿನಃ ಇದಕ್ಕೆ ಯಾವುದೇ ರೀತಿಯಾದ ಸ್ಪಂದನೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಹೇಮಂತ್. ಈಗ ಸತೀಶ್ ಅವರು, ನೀವೇನಾದ್ರೂ ಪ್ರಯತ್ನ ಮಾಡಿಲ್ವಾ ಶಿಕ್ಷಣ ಸಚಿವರನ್ನ ಸಂಪರ್ಕಿಸುವಂತ ಕೆಲಸ ಆಗಿರ್ಬೋದು, ಅಲ್ಲಿರುವಂತ ಅಧಿಕಾರಿಗಳಿಗೆ ನಿಮ್ಮ ಕಡೆಯಿಂದ ಏನಾಗಿದೆ? ನಮ್ಮ ಕಡೆಯಿಂದ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಕೂಡ DDP ಅವರು ಸಹ ಮಾಹಿತಿ ಕೊಟ್ಟಿರೋಂಥದ್ದು. ಈಗ BO ಆಗಿರಂತ ಅವರು ಸಹ ನಾವು ಫೋನ್ ಸಂಪರ್ಕ ಮಾಡ್ತಿದೀವಿ. ಆದ್ರೂ ಅವರು ಫೋನ್ ಸಂಪರ್ಕ ಸಿಗದೇ ಇರೋಂಥ ಸಂದರ್ಭದಲ್ಲಿ ನಾಳೆ ಅವರು ಒಮ್ಮೆ ನಾವು ಭೇಟಿ ಮಾಡಿ, ನಮ್ಮ ಜಿ ಕನ್ನಡ ವಾಹಿನಿ ನಾವೇ ಸಹ ಖುದ್ದಾಗಿ ಅವರು ಭೇಟಿ ಮಾಡಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಸಂಪೂರ್ಣವಾಗಿ ಕಲೆ ಹಾಕಿ ನಮ್ಮ ಸುದ್ದಿಗಳಲ್ಲಿ ನಾವು ಕೊಡುವಂಥದ್ದು ನಾವು ಮಾಡೇ ಮಾಡ್ತೀವಿ ಖಂಡಿತ. ಪೋಷಕರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರಾ ಇಲ್ಲ, ಅಥವಾ ಕಳಿಸೋದ್ರೂ ಕೂಡ ಒಂದು ಆತಂಕ. ಮನೆಯಿಂದ ಮಕ್ಕಳು ಹೋದ್ರೆ ವಾಪಸ್ ಬರೋದೇ ಗ್ಯಾರಂಟಿ ಇಲ್ಲ. ಎಸ್, ಪೋಷಕರು ಅದನ್ನೇ ಹೇಳ್ತಿದ್ದಾರೆ. ಯಾಕಂತಂದ್ರೆ ಸಾಕಷ್ಟು ಸಹ ಅಳಲು ತೊಳ್ಕೊಳ್ತಿರೋಂಥದ್ದು. ಈ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಒಳ್ಳೆ ಕೊಠಡಿಗಳೆಲ್ಲ ವಿದ್ಯಾಭ್ಯಾಸ ಮಾಡಿದ್ರೆ ತಂದೆ ತಾಯಿ ಒತ್ತು ಸಾಕಿ ಇವತ್ತು ಮಕ್ಕಳು ನಮ್ಮ ವಿದ್ಯಾಭ್ಯಾಸ ಆಗಬೇಕು, ಮುಂದೆ ನಾವು ಜೀವನ ಕಟ್ಕೋಬೇಕಾದ್ರೆ ಮಗು ವಿದ್ಯಾಭ್ಯಾಸ ಮುಖ್ಯ ಘಟ್ಟ ಆಗುತ್ತೆ ಅನ್ನೋದು ಅವರ ಒಂದು ಭಾವನೆಯಿಂದ ಶಾಲೆಗಳು ಕಳಿಸ್ಬೇಕಾಗುತ್ತೆ. ಆದ್ರೆ ಈ ಶಾಲೆಗಳನ್ನ ಈಗಿರೋಂತ ಪರಿಸ್ಥಿತಿಯನ್ನ ನೋಡ್ತಿದ್ರೆ, ಆ ಶಾಲೆ ಪರಿಸ್ಥಿತಿ ನೋಡ್ತಿದ್ರೆ, ಈಗಲೂ ಸಹಜವಾಗಿ ನಮ್ಮ ಮಾಧ್ಯಮ ನಾವು ಹೋದಾಗ ಸಹ ನಮ್ಮ ವರದಿ ನಾವು ಹೋದಾಗ ನಮ್ಮ ಮುಂದೆನೆ ಹಳಲು ತೊಳ್ಕೊಂತಾರೆ. ಸರ್, ನಾವು ಶಾಲೆಗೆ ನಾವು ಮಕ್ಕಳು ಕಳಿಸ್ಬೇಕಾದ್ರೆ ತುಂಬಾ ನಮಗೆ ಅನನುಕೂಲ ಆಗುತ್ತೆ. ಅಪ್ಪಿ ಏನಾದ್ರೂ ಮೇಲ್ಗಡೆ ಬಂದ್ರೆ, ಏನಾದ್ರೂ ಅಹಿತಕರಗಡೆ ನಡೆದ್ರೆ ನಾವೇನ್ ಮಾಡ್ಬೇಕು, ಮುಂದೆ ಯಾವ ರೀತಿ ನಮ್ಮ ಮಗುನ ಕಳಿಸ್ಬೇಕು, ಈ ಕಳಿಸೋದಕ್ಕೆ ನಮ್ಗೆ ಭಯ ಆಗುತ್ತೆ. ಇರೋ ಮಕ್ಕಳಿದ್ದಾರೆ, ಸ್ವಲ್ಪ ಇನ್ನೂ ಜನ ಬರೋರಿದ್ದಾರೆ, ಆದ್ರೂ ಸಹ ಈ ಒಂದು ಶಾಲೆಯನ್ನ ನೋಡಿ ಕಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಭಯದ ಆತಂಕದಲ್ಲೇ ಮಾತನಾಡ್ತಿರೋಂಥದ್ದು ಏನು ಪೋಷಕರು ಹೇಮಂತ್. ಈಗ ಸತೀಶ್, ಓಕೆ, ಆಯ್ತು, ಇದನ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಎಸ್, ನೋಡಿ, ಉನ್ನತ ಶಿಕ್ಷಣ ಸಚಿವರ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಇದು.
ಬೇರೆ ಪರಿಸ್ಥಿತಿ ಏನಾಗಿರಬೇಡ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಏನಾಗಿರಬೇಡ ಅನ್ನುವಂಥದ್ದು. ಶಿಕ್ಷಣ ಸಚಿವರ ಜಿಲ್ಲೆಯಲ್ಲೇ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಹೇಳಿದ್ರೆ ಇನ್ನು ಬೇರೆದೇನು ಕತೆ ಅಂಥೇಳಿ. ಸೊ ಹಂಗಾಗಿ ಶಿಕ್ಷಣ ಸಚಿವರು ಉಸಿರಾಡ್ತಾ ಇದ್ರೆ ಈ ಸ್ಟೋರಿಯನ್ನು ನೋಡಿ ಆದಷ್ಟು ಬೇಗ ಅದು ಕ್ಲಿಯರ್ ಆಗಬೇಕು. ಮೊದಲು ಈ ಶಾಲೆಗೆ ಬೀಗ ಹಾಕಬೇಕು.